ಬರ್ಲಿನ್ ಗೋಡೆ ಯಾವ ಎರಡು ದೇಶಗಳ ಮಧ್ಯೆ ಇದೆ? ಎ. ಭಾರತ ಚೀನಾ, ಬಿ. ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ, ಸಿ. ಭಾರತ ಶ್ರೀಲಂಕಾ, ಡಿ. ಭಾರತ ಪಾಕಿಸ್ತಾನ. ಉತ್ತರ ಪೂರ್ವ ಜರ್ಮನಿ ಮತ್ತು ಪಶ್ಚಿಮ ಜರ್ಮನಿ. ಭಾರತದ ಮೊದಲ ವಿದೇಶಾಂಗ ಸಚಿವೆ ಯಾರು? ಎ. ಮಾಯಾದೇವಿ, ಬಿ. ಸುಷ್ಮಾ ಸ್ವರಾಜ್, ಸಿ. ಸೋನಿಯಾ ಗಾಂಧಿ, ಡಿ. ನಿರ್ಮಲಾ ಸೀತಾರಾಮ್. ಉತ್ತರ ಸುಷ್ಮಾ ಸ್ವರಾಜ್. ಭಾರತ ಯಾವ ದೇಶದೊಂದಿಗೆ ಮಹಾಕಾಳಿ ಬಹುಪಥ ಸೇತುವೆ ನಿರ್ಮಾಣ ಯೋಜನೆಗೆ ಒಪ್ಪಂದ ಮಾಡಿಕೊಂಡಿತು? ಎ. ಶ್ರೀಲಂಕಾ, ಬಿ. ಪಾಕಿಸ್ತಾನ, ಸಿ. ಅಮೇರಿಕ, ಡಿ. ನೇಪಾಳ. ಉತ್ತರ ನೇಪಾಳ. ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ದೆಹಲಿಯಲ್ಲಿ ವಿಶಿಷ್ಟ ಬಗೆಯ ಹಣ ಪಾವತಿಸುವ ಸೇವೆಯನ್ನು ಆರಂಭಕ್ಕೆ ಚಾಲನೆ ನೀಡಿದರು. ಅದು ಯಾವುದು? ಎ. ಫೋನ್ಪೇ, ಬಿ. ಗೂಗಲ್ ಪೇ, ಸಿ. ಪೇಟಿಎಂ, ಡಿ. ರೂಪೇ. ಉತ್ತರ ರೂಪೇ. ಕರ್ನಾಲೆ ಮೇಲ್ದಂಡೆ ಯೋಜನೆಯಿಂದ ಯಾವ ಎರಡು ದೇಶಗಳು ವಿದ್ಯುತ್ ತಯಾರಿಕಾ ಕಾರ್ಯಕ್ರಮ ರೂಪಿಸುತ್ತಿವೆ? ಎ. ಚೀನಾ ಮತ್ತು ಜಪಾನ್, ಬಿ. ಭಾರತ ಮತ್ತು ನೇಪಾಳ, ಸಿ. ಭಾರತ ಮತ್ತು ಪಾಕಿಸ್ತಾನ, ಡಿ. ಅಮೇರಿಕ ಮತ್ತು ಪಾಕಿಸ್ತಾನ. ಉತ್ತರ ಭಾರತ ಮತ್ತು ನೇಪಾಳ. ಚಿಕ್ಕಮಗಳೂರು ಜಿಲ್ಲೆಯ ಯಾವ ರಾಷ್ಟ್ರೀಯ ಉದ್ಯಾನವನ ಅರಣ್ಯ ಪ್ರದೇಶಕ್ಕೆ ಸರ್ಕಾರ ಅಭಯಾರಣ್ಯದ ಮಾನ್ಯತೆ ನೀಡಿದೆ? ಎ. ಸಾಕ್ರೆಬೈಲು, ಬಿ. ಮೂಡಿಗೆರೆ, ಸಿ. ಕುದುರೆಮುಖ, ಡಿ. ಕಡೂರು. ಉತ್ತರ ಕುದುರೆಮುಖ. ಗೋರಖ್ಪುರ ರೈಲ್ವೆ ಪ್ಲಾಟ್ಫಾರ್ಮ್ ವಿಶ್ವದ ಅತಿ ಉದ್ದನೆಯ ಪ್ಲಾಟ್ಫಾರ್ಮ್ ಎನಿಸಿದೆ. ಇದು ಯಾವ ರಾಜ್ಯದಲ್ಲಿದೆ? ಎ. ರಾಜಸ್ಥಾನ, ಬಿ. ಹರಿಯಾಣ, ಸಿ. ಮಧ್ಯಪ್ರದೇಶ, ಡಿ. ಗುಜರಾತ್. ಉತ್ತರ ಹರಿಯಾಣ. ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಮರವನ್ನು ನೋಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ? ಎ. ಆಲದ ಮರ, ಬಿ. ಅರಳಿ ಮರ, ಸಿ. ಬೇವಿನ ಮರ, ಡಿ. ಬಾಳೆ ಮರ. ಉತ್ತರ ಬಾಳೆ ಮರ. 10 ರೂಪಾಯಿ ತಯಾರಿಸಲು ತಗಲುವ ವೆಚ್ಚ ಎಷ್ಟು? ಎ. 5 ರೂಪಾಯಿ, ಬಿ. 10 ಪೈಸೆ, ಸಿ. 96 ಪೈಸೆ, ಡಿ. 7 ರೂಪಾಯಿ. ಉತ್ತರ 96 ಪೈಸೆ. ಮಾಂಸವನ್ನು ಅತಿ ಬೇಗ ಕರಗಿಸುವ ಸಾಮರ್ಥ್ಯ ಹೊಂದಿರುವ ಹಣ್ಣು? ಎ. ಹಲಸಿನ ಹಣ್ಣು, ಬಿ. ದಾಳಿಂಬೆ ಹಣ್ಣು, ಸಿ. ಅನಾನಸ್ ಹಣ್ಣು, ಡಿ. ಬಾಳೆಹಣ್ಣು. ಉತ್ತರ ಅನಾನಸ್ ಹಣ್ಣು.